सोनिक पर पहली बार देखिए द लेजेंड ऑफ हनुमान शुरू हो रहा है सोमवार 5 जनवरी से हर रोज शाम 7 बजे सोनिक पर। Watch full episodes on Jio Hotstar. ನಂಗೆ ಟ್ರಾಲಿಯಲ್ಲಿ ಕುತ್ಕೊಳ್ಳಕ್ ತುಂಬಾ ಖುಷಿ ಆಗ್ತಿದೆ. ಏನ್ ಶಿವ ನಿಂಗೇನ್ ಅನ್ಸುತ್ತೆ? ಹಾ ಖಂಡಿತ, ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಕೆಳಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ಈ ಜಾಗ ಎಷ್ಟು ಚೆನ್ನಾಗಿದೆ. ರೇವಾ, ನಾವು ಲಡ್ಡು ಸಿಂಗ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ನಮ್ಗೆ ಇಷ್ಟು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದಾರಲ್ವಾ. ಅಯ್ಯೋ, ಲಡ್ಡು ಸಿಂಗ್ ಸರ್ ನಮ್ನೆ ಕರೆದ್ಬಿಟ್ಟು ಅವ್ರೆಲ್ ಮಾಯ ಆಗೋದ್ರು. ಸೈಂಟಿಸ್ಟ್ ನ ಎಸ್ಕಾಟ್ ಮಾಡ್ತಿದ್ದಾರೆ. ಅದ್ ಮುಗಿತಿದ್ದಂಗೆ ಅವರು ಬಂದ್ಬಿಡ್ತಾರೆ. ನಿಮ್ಮ ಲಾಸ್ಟ್ ಪಾಯಿಂಟ್ ಅಂತೂ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಇಟ್ ವಾಸ್ ಅ ಗುಡ್ ಕಾನ್ಫರೆನ್ಸ್. ಎಸ್, ಇಟ್ ವಾಸ್ ಅ ವೆರಿ ಗುಡ್ ಕಾನ್ಫರೆನ್ಸ್. ಥ್ಯಾಂಕ್ ಯು ಲಡ್ಡು ಸಿಂಗ್ ಅವರೇ. ನನ್ನನ್ನು ಇಲ್ಲಿವರೆಗೂ ನೀವು ತುಂಬಾ ಸೇಫ್ ಆಗಿ ಎಸ್ಕಾಟ್ ಮಾಡಿದ್ರಿ. ಇಲ್ಲ ಅಂದಿದ್ರೆ ನನಗೆ ಸಿಕ್ಕಾಪಟ್ಟೆ ಥ್ರೆಟ್ಗಳಿದೆ, ಕಷ್ಟ ಆಗ್ತಿತ್ತು. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ನಾನಿರೋ ತನಕ ನಿನ್ಗೇನು ಸಮಸ್ಯೆ ಆಗೋದಿಲ್ಲ. ಚಿಂತೆ ಮಾಡಬೇಡ. ನಿನ್ನ ಈ ಬ್ರೀಫ್ ಕೇಸ್ನ ನಿನ್ನ ಕೈಗೆ ಮತ್ತೆ ಈ ಬ್ರೀಫ್ ಕೇಸ್ಗೂ ಚೈನ್ ಹಾಕಿ ಲಾಕ್ ಮಾಡಿದೀನಿ. ಈ ಬ್ರೀಫ್ ಕೇಸ್ನ ಯಾರು ಎತ್ಕೊಂಡು ಹೋಗಕ್ಕಾಗಲ್ಲ. ಅದೇನೋ ಸರಿನೇ ಹೌದು, ಯಾಕಂದ್ರೆ ನಾನು ಹುಷಾರಾಗೇ ಇರಬೇಕು. ಸೂಟ್ ಕೇಸಲ್ಲಿ ಏನಿದೆ ಅಂತ ಶತ್ರುಗಳಿಗೆ ಗೊತ್ತಿದೆ. ಅದಕ್ಕೆ ನಾನ್ ನಿಮ್ಮನ್ನ ಇಲ್ಲಿಗೆ ಕರೆದಿದ್ದು, ಗೊತ್ತಾ? ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಗೊತ್ತಿಲ್ದೇನೆ ಪೂರ್ತಿ ಸೆಕ್ಯೂರಿಟಿನ ಕೊಟ್ಟಿದ್ದೀನಿ. ನನ್ನ ಇಡೀ ಸೆಕ್ಯೂರಿಟಿ ಟೀಮ್ ಇಲ್ಲೇ ಇದೆ. ಹೌದಾ? ನಿಮ್ಮ ಸೆಕ್ಯೂರಿಟಿ ಇಲ್ಲೆಲ್ಲಾನು ಇದೆಯಾ? ಹೌದಾ, ಎಲ್ಲಿದೆ? ನನ್ನನ್ನ ಕೇವಲ ಏರ್ಪೋರ್ಟ್ ಗಂಟೆ ಬಿಟ್ಬಿಟ್ರೆ ಸಾಕು, ನೀವು ಆಮೇಲೆ ಹೋಗಬಹುದು. ನಾನು ಆಮೇಲೆ ಅಲ್ಲಿಂದ ಏರೋಪ್ಲೇನ್ ಅಲ್ಲಿ ಮನೆಗೆ ಹೋಗ್ಬಿಡ್ತೀನಿ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಲಡ್ಡು ಸಿಂಗ್ ಅವರೇ, ಕಾಪಾಡಿ! ಸುಮ್ನೆ ಅವನ್ನ ಬಿಟ್ಬಿಡು, ಇಲ್ಲಾಂದ್ರೆ ಸರಿ ಇರಲ್ಲ. ಬಿಟ್ಬಿಡು ಅವನ್ನ. ಹಲೋ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅಯ್ಯೋ ಪೊಲೀಸ್ ಪೊಲೀಸ್, ಯಾರಾದ್ರೂ ಪೊಲೀಸ್ ಬನ್ನಿ, ಹಿಡ್ಕೊಳ್ಳಿ. ಅಯ್ಯೋ ಅಯ್ಯೋ, ನಾನೇ ಯಾಕೆ ಪೊಲೀಸ್ ಪೊಲೀಸ್ ಅಂತ ಕರಿತಾ ಇದ್ದೀನಿ? ನಾನೇ ಪೊಲೀಸ್ ಅಲ್ವಾ? ಅಯ್ಯೋ ಲಡ್ಡು ಸಿಂಗ್, ನಿನ್ನೆ ಕಾಪಾಡ್ಕೋ, ಕಾಪಾಡಿ. ಅಯ್ಯೋ ಶಿವ ಶಿವ, ಎಲ್ಲಿದ್ಯಾ? ಬೇಗ ಬಾ. ನಾನು ಹೋಗ್ಬೇಕು. ಲಡ್ಡು ಸಿಂಗ್ ಸರ್ ಯಾವ್ದು ತೊಂದರೆಯಲ್ಲಿದ್ದಾರೆ. ಶಿವ, ಅರೆ, ಈ ಮಗು ಏನ್ ಮಾಡ್ತಿದ್ದಾನೆ? ವಾವ್, ಎಂತ ಅದ್ಭುತವಾದಂತಹ ಸ್ಟಂಟ್ ಅದು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಪೊಲೀಸರ ಮರ್ಯಾದೆನ ಕಾಪಾಡಿ. ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ, ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ನನ್ನನ್ನು ಬಿಟ್ಬಿಡು. ಅಯ್ಯೋ ಅಯ್ಯೋ ಶಿವ, ನೀನ್ ಬಂದ್ಬಿಟ್ಟಿಯಾ? ಬೇಗ ನನ್ನನ್ನ ಇಲ್ಲಿಂದ ಬಿಡಿಸ್ಬಿಡು. ಏ ಮಗು, ಸೈಡ್ ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್.
ಶಿವ ಅಂತ ನನ್ನ ಹೆಸರು. ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ ಸೈಂಟಿಸ್ಟ್ ಜೊತೆಗೆ. ಅಯ್ಯೋ ಕೈ ಮಾತ್ರ ಇದೆಯಲ್ಲ, ನನ್ನ ಕಡೆಯಿಂದ ತಪ್ಪಾಗೋಯ್ತು. ನಾನು ಅವ್ರನ್ನ ವಾಪಸ್ ತಂದೆ ತರ್ತೀನಿ. ಎಲ್ಲಿದ್ದಾರೆ ಸೈಂಟಿಸ್ಟ್? ಅಯ್ಯೋ ಈ ಬಾನೆಟ್ ನಲ್ಲೂ ಇಲ್ವಲ್ಲಪ್ಪ. ಅಯ್ಯೋ ಇಲ್ಲೂ ಕೂಡ ಇಲ್ವಲ್ಲ. ಕೆಳಗಡೆ ಏನಾದ್ರು ಇರ್ಬೋದಾ? ಅಯ್ಯೋ ಈ ಕೆಳಗಡೆನೂ ಇಲ್ವಲ್ಲ. ಅಯ್ಯೋ ಎಲ್ಲಿ ಹೋದ್ರು ಈ ಸೈಂಟಿಸ್ಟ್ ಸರ್? ನಿಮ್ಮನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಕಡೆಯಿಂದ ತಪ್ಪಾಗಿ ಹೋಯ್ತು. ನಿಮ್ ಕೈನ ತಗೊಂಡ್ಬಿಟ್ಟೆ. ಓಹೋ, ಅದು ನಿಜವಾದ ಕೈ ಅಲ್ಲ. ನಿಜವಾದ ಕೈ ಇಲ್ಲಿದೆ. ಆ ಚೈನ್ನ ನೋವಿಂದ ತಡ್ಕೊಳ್ಳೋದಕ್ಕೋಸ್ಕರ ನಕಲಿ ಕೈಯನ್ನ ಹಾಕೊಂಡಿದ್ದೆ ನಾನು. ಹೋ ನಿಮ್ಮ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನನ್ನನ್ನು ಐಸ್ ಬಾಲ್ ಮಾಡ್ಬಿಟ್ರು. ಬಾ ಕಾಪಾಡು. ಅಯ್ಯೋ ಅಯ್ಯೋ ಕಾಪಾಡಿ. ಶಿವ ನನ್ನನ್ನು ಕಾಪಾಡು. ಅಯ್ಯೋ ಶಿವ, ಹುಷಾರು ಶಿವ. ಶಿವ ಉಳ್ಕೊಂಡ್ಬಿಟ್ಟೆ. ಶಿವ ನನ್ನನ್ನು ಕಾಪಾಡ್ಬಿಟ್ಟ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ఇప్పుడు ನನ್ನ ಕಣ್ಣು. ಬೇಗ ಬೇಗ ನಡೀರಿ, ಬಾಸ್ ಹತ್ರ ಹೋಗೋಣ. ನಿಮ್ಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ, ಆದ್ರೆ ನನ್ನ ಬ್ಯಾಗು. ಅಯ್ಯೋ ಅಯ್ಯೋ, ಅವರು ನನ್ನ ಬ್ಯಾಗ್ ನೆತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಏನಾದ್ರು ಮಾಡಿ ಹಿಡ್ಕೊಳ್ಳಿ ಅವ್ರನ್ನ. ನನ್ನ ಬ್ಯಾಗು. ನಾನು ಅವ್ರನ್ನ ಬಿಡೋದೇ ಇಲ್ಲ ಖಂಡಿತ. ಸರ್, ನೀವು ಚಿಂತೆ ಮಾಡಬೇಡಿ. ಅವರು ಓಡ್ ಹೋಗೋದಿಕ್ಕಾಗೋದಿಲ್ಲ. ನಾವು ಅವ್ರನ್ನ ಹಿಡ್ಕೊಂತೀವಿ. ಬಾಸ್, ನೀವ್ ಹೇಳ್ದ ಹಾಗೆ ನಾವು ಆ ಸೈಂಟಿಸ್ಟ್ ನ ಬ್ಯಾಗ್ ನ ತಗೊಂಡ್ ಬಂದಿದೀವಿ. ವೆರಿ ವೆರಿ ಗುಡ್. ಮ್ಯಾಡ್ ಮೆಂಡೋಸಾ ಖುಷಿಯಾದ, ತುಂಬಾ ಖುಷಿಯಾದ. ನಾನ್ ನಿಮ್ಗೆ ಇಡ್ಲಿ ದೋಸೆನ ತಿನ್ನಿಸ್ತೀನಿ, ಸಾಂಬಾರು ತಿನ್ನಿಸ್ತೀನಿ. ನೀವು ತುಂಬಾನೇ ಒಳ್ಳೆ ಅದ್ಭುತವಾದ ಕೆಲಸನ ಮಾಡಿದೀರಾ. ವೆರಿ ಗುಡ್. ನಾವೀಗ ಶ್ರೀಮಂತರಾಗ್ಬಿಡ್ತೀವಿ. ಗಿರ್ಗಿಟ್ ಲಾಲ್, ನಾವೀಗ ಪತಿಯಾಗ್ಬಿಡ್ತೀವೋ, ಕರೋಡ್ಪತಿ ಆಗ್ಬಿಡ್ತೀವಿ. ಏನು? ಸರಿ ಬಾಸ್. ಗಿರ್ಗಿಟ್ ಲಾಲ್, ಏನೋ ಮಾಡ್ತಾ ಇದೀಯಾ ನೀನು? ಟಾಕ್ ವಿತ್ ರೆಸ್ಪೆಕ್ಟ್ ಮೆಂಡೋಸಾ. ನಾವೀಗ ಅರಪತಿ. ನಾನು ಹೇಳಿದ್ದು ಕರೋಡ್ಪತಿ ಆಗೋಗ್ತೀವಿ ಅಂತ. ಇನ್ನೂ ಆಗಿಲ್ಲ ಕಣೋ. ಮೆಟಲ್ ಫ್ಲೋನೋಟೋರಿಯಾ ಮೊದಲು ಸಿಗ್ಲಿ. ಸರಿ, ಈಗ ನಾರ್ಮಲ್ ಆಗ್ಬಿಡೋ ಬೇಗ. ನನಗೆ ಫಾರ್ಮುಲಾ ಸಿಕ್ಬಿಡ್ತು. ಈಗ ಫ್ಲೋನೋಟೋರಿಯಾ ಕಲ್ಲು ನನ್ನದಾಗುತ್ತೆ, ನನ್ನದು. ಸರಿ, ಈಗ ನಾವೀಗ ಫ್ಲೋನೋಟೋರಿಯಾಗೆ ಹೋಗ್ಬೇಕಾಗಿದೆ. ಅಲ್ಲಿ ನಮಗೆ ಫ್ಲೋನೋಟೋರಿಯಾ ಸಿಗುತ್ತೆ, ಗೊತ್ತಾಯ್ತಾ? ಫ್ಲೂನೋಟೋರಿಯಾದಲ್ಲಿ ಎಂತಹ ಒಂದು ಕಲ್ಲು ಸಿಗುತ್ತೆ ಅಂದ್ರೆ ಅದರಲ್ಲಿ ಒಂದೇ ಒಂದು ಸಣ್ಣ ಕಲ್ಲಿಂದ ನಾವು ಇಡೀ ದೊಡ್ಡ ಟವರ್ನೇ ಬೀಳಿಸ್ಬಿಡಬಹುದು. ಆ ಒಂದು ದೊಡ್ಡ ದುರಾಸೆ ಮೇಲೆನೆ ಆ ಮ್ಯಾಡ್ ಮ್ಯಾಂಡೋಸಾ ಇರೋದು. ಮ್ಯಾಡ್ ಮೆಂಡೋಸಾ? ಹಾ, ಮ್ಯಾಡ್ ಮ್ಯಾಂಡೋಸಾ ನನ್ನ ಜೊತೆನೆ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಬುದ್ಧಿ ಸರಿ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ಲ್ಯಾಬ್ ನಿಂದ ಓಡಿಸ್ಬಿಟ್ಟೆ. ಆದ್ರೆ ಈಗ ಅವನು ಆ ಒಂದು ಫಾರ್ಮುಲಾ ಹಿಂದೆ ಬಿದ್ದಿದ್ದಾನೆ. ಅವನಿಗೇನಾದ್ರೂ ಆ ಫಾರ್ಮುಲಾ ಸಿಕ್ಬಿಟ್ರೆ ಎಲ್ಲಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬಿಡ್ತಾನೆ. ಈ ಪ್ಲೂನೋಟೋರಿಯಂ ಅವನಿಗೆ ಎಲ್ಲಿ ಸಿಗುತ್ತೆ? ಅವನಿಗೂ ಮತ್ತು ನಿಮ್ ಬ್ರೀಫ್ ಕೇಸ್ಗೆ ಏನ್ ಸಂಬಂಧ?
ನನ್ನ ಬ್ರೀಫ್ ಕೇಸ್ನಲ್ಲಿ ಒಂದು ಫಾರ್ಮುಲಾ ಇದೆ. ಅದರಿಂದ ಅವನು ಮಿಷಿನ್ ನ ತಯಾರಿಸಬಹುದು. ಮತ್ತೆ ಆ ಮಿಷಿನ್ ನ ಸಹಾಯದಿಂದ ಅವನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು. ಯಾವ ಏಜ್ ಅಲ್ಲಿ ಬೇಕಾದ್ರೂ ಅವನು ಫ್ಲೋನೋಟೋರಿಯಾಗ ಹೋಗ್ಬೇಕಾಗಿದೆ. ಅಲ್ಲೇನೆ ಫ್ಲೂನೋಟೋರಿಯಂ ಕಲ್ಲು ಸಿಗುವಂತದ್ದು. ಫ್ಲೂನೋಟೋರಿಯಾ ಇದ್ದಿದ್ದು 2000 ವರ್ಷಗಳ ಹಿಂದೆ. ಅದು ಎಲ್ಲಂತ ಗೊತ್ತಿಲ್ಲ. ಆದ್ರೆ ಈಗ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರುಗಳು ಇದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹೌದು ಶಿವ, ಇಂಟರ್ನೆಟ್ ಅಲ್ಲಿ ನಿನಗೆ ಇಷ್ಟನೇ ಡೀಟೇಲ್ಸ್ ಸಿಗೋದು. ಆದ್ರೆ ಇದು ನಿಜ. ನನ್ನ ಮಷೀನ್ ಸಹಾಯದಿಂದ ಅವನು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾಗಾದ್ರೆ ನಾನು ಅವ್ರನ್ನ ಹಿಡಿತೀನಿ. ಇಲ್ಲಾಂದ್ರೆ ದೇಶಕ್ಕೆ ತುಂಬಾ ದೊಡ್ಡ ಅಪಾಯ ಎದುರಾಗುತ್ತೆ. ಹಾಗಾದ್ರೆ ಅವ್ರನ್ನ ಹಿಡಿಯೋದು ಹೇಗೆ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನಮ್ಮ ಊರಲ್ಲಿ ಒಂದು ಹೇಳಿಕೆ ಇದೆ. ಉಪ್ಪಿನಕಾಯಿ ಬೇಕಂದ್ರೆ ಅಡ್ಗೆ ಮನೆಗೆ ಹೋಗ್ಬೇಕು, ಮೀನ್ನ ಹುಡುಕ್ಬೇಕಂದ್ರೆ ನದಿಗೆ ಹೋಗ್ಬೇಕು. ಈಗ ಮ್ಯಾಂಡೋಸನ ಹುಡುಕ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ವೆರಿ ಗುಡ್ ಆದಿ, ಯು ಆರ್ ಇಂಟೆಲಿಜೆಂಟ್. ಮ್ಯಾಂಡೋಸಾ ಆಲ್ರೆಡಿ ಪ್ಲೂನೋಟೋರಿಯಾಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿರ್ತಾನೆ. ಅವನು ಪ್ಲೂನೋಟೋರಿಯಾದಲ್ಲೇ ಸಿಗೋದು. ಸೈಂಟಿಸ್ಟ್ ಸರ್, ನೀವು ನಮ್ಮನ್ನ ಪ್ಲೂನೋಟೋರಿಯಾಗೆ ಕಳ್ಸಕ್ಕಾಗತ್ತಾ ಹೇಳಿ? ಹಾ, ಖಂಡಿತ ಕಳಿಸಬಹುದು ಶಿವ. ಆದ್ರೆ ಅಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗಬಹುದು. ಆ ಡೇಂಜರಸ್ ವ್ಯಕ್ತಿಯಿಂದ ಜಗತ್ತನ್ನ ಕಾಪಾಡಬೇಕು ಅಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಅವನ್ನ ಅಲ್ಲೇ ಹೋಗಿ ಹಿಡಿಬೇಕಾಗತ್ತೆ. ಅವನಲ್ಲಿ ಸಿಕ್ಕಿದಾಗೆ ಪಕ್ಕ ಅಂತ ಒದಿರಿ. ನೀನು ನಾನೀಗ ಅಯ್ಯೋ ನನ್ ಬಿಟ್ರು. ಹೇಗಿತ್ತು ಅದೇ? ಶಿವ, ಬೇಗ ಪ್ಲೂನೋಟೋರಿಯಾಗೆ ಹೋಗು. ಅಲ್ಲಿ ಏನೇ ತೊಂದರೆ ಆದ್ರೂ ಇಲ್ಲಿನಷ್ಟಂತೂ ತೊಂದರೆ ಆಗಲ್ಲ. ನಡಿ. ಹಾ, ಈ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನ್ ನಿಮ್ಮನ್ನೆಲ್ಲ ಅಲ್ಲಿಗೆ ಕಳಿಸಬಹುದು. ಬನ್ನಿ, ನನ್ನ ಹತ್ರ ಒಂದು ಬ್ಯಾಕಪ್ ಸೆಟಪ್ ಇದೆ. ತಯಾರಿ ಮಾಡ್ಕೊಳ್ಳೋಣ ಬೇಗ. ಬನ್ನಿ ಎಲ್ಲರೂ ಒಂದ್ಸಲ ಟ್ರಯಲ್ ಮಾಡಿ ನೋಡೋಣ. ಯಾಕಂದ್ರೆ ಎಲ್ರೂ ಮಾಯ ಆಗದೆ ಹೋದ್ರೆ ಸಾಕು. ಗಿರ್ಗಿಟ್ಲಾಲ್, ನಿನಗೆ ದೊಡ್ಡ ಆಕ್ಟ್ ಮಾಡೋಂತ ಆಸೆ ಇದೆ ಅಲ್ವಾ? ನೀನೀಗ ಇಲ್ಲಿ ಕೂತ್ಕೊಂಡು ಇದನ್ನ ಹಾಕೋ, ಮತ್ತೆ ಇಲ್ಲಿ ಫ್ಲೂನೋಟೋರಿಯಾ ಅಂತ ಟೈಪ್ ಮಾಡು. ಅಲ್ಲಿಗೆ ಹೋದ್ಮೇಲೆ ಬ್ಲೂಟೂತ್ ನಲ್ಲಿ ಮೈಕ್ರೋಫೋನ್ ನಲ್ಲಿ ನನ್ನ ಹತ್ರ ಮಾತಾಡಿ ಹೇಳು ಅಲ್ಲಿ ಹೇಗಿದೆ ಅಂತ. ಸಿಚುವೇಶನ್, ಟೆಲ್ ಮೀ ದ ಸಿಚುವೇಶನ್ ಮಿಸ್ಟರ್ ಗಿರ್ಗಿಟ್ಲಾಲ್. ಓಕೆ, ಕೆಲಸ ಶುರು ಹಚ್ಕೋ. ನನ್ನ ಮಿಷಿನು ಶುರು ಆಗ್ಬಿಟ್ಟಿದೆ. ಕೆಲಸ ಮಾಡ್ತಿದೆ, ವರ್ಕ್ ಆಗ್ತಾ ಇದೆ. ಗಿರ್ಗಿಟ್ಲಾಲ್, ನೀನೀಗ ಅಲ್ಲಿ ತಲುಪಿದ್ಯಾ? ಹ್ಯಾವ್ ಯು ರೀಚ್ಡ್? ಹಾ ಬಾಸ್, ತಲುಪಿಟ್ಟೆ. ಜಾಗ ಹೇಗಿದೆ? ಬಾಸ್, ತುಂಬಾ ಒಳ್ಳೆ ಜಾಗ ಬಾಸ್. ತುಂಬಾ ವರ್ಷ ಆದ್ಮೇಲೆ ಬಂದಿದ್ದೀನಿ. ವರ್ಷಗಳ ನಂತರ? ನೀನು ಮೊದಲನೇ ಸಲ ಅಲ್ಲಿಗೆ ಹೋಗಿರೋದು. ಎಲ್ಲಿ ಹೋಗಿದ್ಯಾ ನೀನು? ಬೇಗ ವಾಪಸ್ ಬಾ. ಈ ದಡ್ಡ ಎಲ್ಲಿ ಹೋದ್ನೋ ಏನೋ. ಬರ್ತಾ ಇದ್ದೀನಿ ಬಾಸ್. ಅಯ್ಯೋ, ನೀನು ಒಬ್ಬನೇ ಹೋಗಿ ಏನ್ ತಗೊಂಡ್ ಬಂದಿದ್ಯಾ? ಹಿಡ್ಕೊಳ್ಳಿ. ಅಯ್ಯ, ಈ ಮೇಕೆ ಮರಿ ಎಲ್ಲಿಂದ ಬಂತು? ಹಿಡ್ಕೊಳ್ಳಿ ಅದನ್ನ ಬೇಗ ಬನ್ನಿ. ಮ್ಯಾಂಡೋಸಾ ಮ್ಯಾಡ್ ಆಗ್ಬಿಟ್ರೆ ನಿನ್ನ ಜೀವನಾನೇ ಖಲಾಸು. ಈ ಮೇಕೆ ಮರಿನ ಎಲ್ಲಿಂದ ತಗೊಂಡ್ ಬಂದೆ? ಅದು ನಾನು ನಮ್ಮ ಹಳ್ಳಿಗೆ ಹೋಗಿದ್ದಲ್ಲ, ಅಲ್ಲಿಂದ ತಗೊಂಡ್ ಬಂದೆ. ಆದ್ರೆ ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಯ್ಯೋ, ಯಾಕಪ್ಪ ಮಧ್ಯ ಬರ್ತೀರಾ? ನಾನು ಮಾತಾಡ್ತಿದ್ದೀನಿ ತಾನೇ. ಕಂಟಿನ್ಯೂ. ಅದು ನಾನು ತುಂಬಾ ವರ್ಷದ ಮೇಲೆ ಹೋಗಿದ್ನಲ್ಲ. ಅದು ಅಲ್ಲದೆ ನಾವು ಪ್ಲೂನೋಟೋರಿಯಾಗೆ ಬೇರೆ ಹೋಗ್ಬೇಕಲ್ವಾ. ಹಾಗೆ ನಿಮ್ಮ ಮಷಿನ್ ಕೂಡ ಟೆಸ್ಟ್ ಆಗೋಯ್ತು, ಮತ್ತೆ ಕುರಿ ಮರಿನೂ ಬಂದ್ಬಿಡ್ತು. ಬಾಸ್ ಹತ್ರ ಸರಿಯಾಗಿ ಮಾತಾಡಕ್ಕೂ ಬಿಡೋದಿಲ್ಲ. ನಾನು ಖುಷಿಯಾಗಿರೋದು ನೋಡೋದಕ್ಕಾಗಲ್ಲ ಅನ್ಸುತ್ತೆ. ಬಿಡಲ್ಲ. ಸರಿ, ಅದನ್ನ ಬಿಡಿ. ಇಲ್ಲಿಗೆ ಬನ್ನಿ ಎಲ್ಲರೂ. ಕಮ್ ಹಿಯರ್. ಮಿಷಿನ್ ಏನೋ ಸರಿಯಾಗೇ ಇದೆ. ಎಲ್ಲರೂ ಈಗ ಲೈನ್ ನಲ್ಲಿ ಕೂತ್ಕೊಳ್ಳಿ. ಬೇಗ. ಟೈಗರ್ ಪ್ಯಾಂಥರ್. ಅಯ್ಯೋ, ಆ ರೋಲ್ ಮಾಡಿ ಅಂತ ನಾನು ಹೇಳಲಿಲ್ಲ. ನಾರ್ಮಲ್ ಆಗಿರಿ.
ನೀವಿಲ್ಲೇ ಇದ್ಕೊಂಡು ನಮ್ಮ ಬಾಡಿನೆಲ್ಲ ಗಾರ್ಡ್ ಮಾಡ್ತಾ ಇರಿ, ಮತ್ತೆ ಮೈಕ್ರೋಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ತಾ ಇರಿ. ನಾನು ವಾಪಸ್ ಬರ್ತೀವಿ ಅಂತ ಹೇಳಿದಾಗ ನೀವು ಈ ರಿಮೋಟ್ ನಲ್ಲಿ ಸ್ವಿಚ್ ಅನ್ನ ಒತ್ತಿ ನಮ್ಮನ್ನ ವಾಪಸ್ ಕರ್ಕೊಂಡ್ಬಿಡಿ. ಓಕೆ ಬಾಸ್. Watch India's largest kids library only on Jio Hotstar. Download the app now.